ಕೊನೆಗೂ ಹೊರಬಿತ್ತು ಬಿಜೆಪಿ ಬಿಗ್ ರಿಪೋರ್ಟ್. ಜೆಡಿಎಸ್ಗೆ ಬಿಜೆಪಿ ಕೊಟ್ಟಿದ್ದಂತ ಶಾಕ್ ಗೊತ್ತಾ? ಬಿಜೆಪಿಯಿಂದ ಕುಮಾರಣ್ಣನಿಗೆ ಭರ್ಜರಿ ತಿರುಗೇಟು. ಕೊನೆಗೂ ಬಿಜೆಪಿಯ ಬಿಗ್ ರಿಪೋರ್ಟ್ ಹೊರಬಿದ್ದಿದೆ. ಆ ರಿಪೋರ್ಟ್ ನೋಡಿ ಕಮಲ ಕಲಿಗಳು ಕಿಲಕಿಲ ಅಂತಿದ್ರೆ ಕುಮಾರಣ್ಣ ಕಂಗಾಲಾಗಿ ಹೋಗಿದ್ದಾರೆ. ಜೆಡಿಎಸ್ಗೆ ಬಿಗ್ ಶಾಕ್ ಎದುರಾಗಿದೆ. ಬಿಜೆಪಿ ಬಂಡವಾಳ ಬಿಚ್ಚಿಡಲು ನೋಡಿದ ಕುಮಾರಣ್ಣನಿಗೆ ಈಗ ಆಘಾತ ಎದುರಾಗಿದೆ. ಹಾಗಾದ್ರೆ ಏನಿದು ಬಿಜೆಪಿಯ ಇಂಟರ್ನಲ್ ರಿಪೋರ್ಟ್ ಅಂದ್ರ ಅದನ್ನ ಡೀಟೇಲ್ ಆಗಿ ತೋರಿಸ್ತೀವಿ. ಆದ್ರೆ ಅದಕ್ಕಿಂತ ಮೊದಲು ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೇನೆ ಪಕ್ಕದಲ್ಲಿರೋ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ. ಈಗ ವಿಷಯ ಏನಪ್ಪಾ ಅಂದ್ರೆ ಈ MLC ಎಲೆಕ್ಷನ್ ಅಲ್ಲಿ ಯಾರೋ ಕೆಲವರು ಗೆರೆ ದಾಟಿದ್ದಾರೆ, ಅಂದ್ರೆ ಅಡ್ಡ ಮತದಾನ ಮಾಡಿದ್ದಾರೆ ಅನ್ನೋದು ನಿಮ್ಗೆಲ್ಲ ಗೊತ್ತೇ ಇದೆ. ತಕ್ಷಣ ನಮ್ಮ ಬಿಜೆಪಿ ಲೀಡರ್ ಸುಮ್ಮನೆ ಕೂತ್ಕೊಳ್ಳಿಲ್ಲ. ಯಾರಪ್ಪ ಕಳ್ಳ ಆಟ ಆಡಿದ್ದು ಅಂತ ಪತ್ತೆ ಹಚ್ಚೋಕೆ ಸಿಟಿ ರವಿ ಅವರ ನೇತೃತ್ವದಲ್ಲಿ ಒಂದು ಕಮಿಟಿ ಮಾಡಿದ್ರು. ಈಗ ಆ ಕಮಿಟಿ ರಿಪೋರ್ಟ್ ರೆಡಿ ಮಾಡಿ ಸ್ಟೇಟ್ ಪ್ರೆಸಿಡೆಂಟ್ BY ವಿಜಯೇಂದ್ರ ಅವರ ಕೈ ಕೊಟ್ಟಿದೆ. ಆದ್ರೆ ಟ್ವಿಸ್ಟ್ ಇರೋದೇ ಇಲ್ಲಿ ನೋಡಿ. ಈ ರಿಪೋರ್ಟ್ ಕೈ ಸೇರಿದ ಮೇಲೆ ಬಿಜೆಪಿ ಮತ್ತು JDS ನಡುವಿನ ದೋಸ್ತಿಯಲ್ಲಿ ಬೆಂಕಿ ಬಿದ್ದಂತಾಗಿದೆ. ಅಷ್ಟಕ್ಕೂ ಆ ರಿಪೋರ್ಟ್ ನಲ್ಲಿ ಏನಿದೆ ಅಂತೀರಾ? ಇತ್ತೀಚೆಗೆ TV9 ಕನ್ನಡ ವರದಿ ಮಾಡಿರೋ ಪ್ರಕಾರ ಬಿಜೆಪಿಯಿಂದ 3 ಕ್ರಾಸ್ ವೋಟಿಂಗ್ ಆಗಿದೆ, ಜೊತೆಗೆ 1 ವೋಟ್ ಇನ್ವ್ಯಾಲಿಡ್ ಆಗಿದೆ. ಸರಿ, ಇದು ಇವರ ಪಕ್ಷದ ಕತೆ ಆಯ್ತು. ಆದ್ರೆ ಈ ರಿಪೋರ್ಟ್ ನಲ್ಲಿ ಮೈತ್ರಿ ಪಕ್ಷವಾದ JDS ಹೆಸರನ್ನ ಎಳೆದು ತರಲಾಗಿದೆ. ಕಮಿಟಿ ವರದಿ ಪ್ರಕಾರ JDS ನಿಂದ ಬರೋಬ್ಬರಿ 8 ಶಾಸಕರು ಅಡ್ಡ ಮತದಾನ ಮಾಡಿದ್ದಾರೆ ಅಂತ ಬರೆದಿದ್ದಾರಂತೆ. ಯೋಚನೆ ಮಾಡಿ, ಒಟ್ಟು 12 ವೋಟ್ಗಳಲ್ಲಿ 1 ಹಸಿಂದು, ಇನ್ನೊಂದಿಷ್ಟು ಕ್ರಾಸ್ ವೋಟಿಂಗು. ಅಬ್ಬಬ್ಬಾ, ಲೆಕ್ಕಾಚಾರಣೆ ಉಲ್ಟಂ ಪಲ್ಟ ಆಗಿದೆ. ಇನ್ನೇನು ಈ ನ್ಯೂಸ್ ಕೇಳಿ JDS ನಾಯಕರು ಸುಮ್ಮನೆ ಇರ್ತಾರಾ? ಸಿಕ್ಕಾಪಟ್ಟೆ ಗರಂ ಆಗಿದ್ದಾರೆ. ಯಾವುದೇ ಸಾಕ್ಷ್ಯ ಪುರಾವೆ ಇಲ್ಲದೆ ನಮ್ಮ ಶಾಸಕರ ಹೆಸರನ್ನ ಯಾಕೆ ಎಳೆದು ತರ್ತಿದ್ದೀರಾ ಅಂತ ಫುಲ್ ಆಕ್ರೋಶ ಹೊರ ಹಾಕ್ತಿದ್ದಾರೆ. ಇದರಿಂದ JDS ಶಾಸಕರ ಮೇಲೆ ಎಲ್ಲರೂ ಅನುಮಾನ ಪಡೋ ಹಾಗಾಗಿದೆ ಅಂತ ಬೇಜಾರಾಗ್ತಿದ್ದಾರೆ. ಅಷ್ಟೇ ಅಲ್ಲ, JDS ನ ಪ್ರಮುಖ ಶಾಸಕರೆಲ್ಲ ಓಡೋಡೋಗಿ ಯಾರ ಹತ್ರ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಗೊತ್ತಾ? ಸ್ವತಃ ದೊಡ್ಡಗೌಡರು ಮತ್ತು ಕುಮಾರಣ್ಣನ ಹತ್ರ. ನೋಡಿ ಅಣ್ಣ, ಬಿಜೆಪಿ ನಾಯಕರು ಹೀಗೆಲ್ಲ ಸ್ಟೇಟ್ಮೆಂಟ್ ಕೊಟ್ಟು ಮೈತ್ರಿ ಧರ್ಮಕ್ಕೆ ಧಕ್ಕೆ ತರ್ತಿದ್ದಾರೆ, ಪ್ಲೀಸ್ ಇವರ ಆರೋಪಗಳಿಗೆ ಬ್ರೇಕ್ ಹಾಕಿ ಅಂತ ಮನವಿ ಮಾಡ್ಕೊಂಡಿದ್ದಾರಂತೆ. ಈಗ ಸದ್ಯದ ಪರಿಸ್ಥಿತಿ ಏನಪ್ಪಾ ಅಂದ್ರೆ, ಹೊರಗಡೆ ಕ್ಯಾಮ್ರಾ ಮುಂದೆ ನಿಂತು ಉಭಯ ನಾಯಕರು ಆಲ್ ಈಸ್ ವೆಲ್, ನಮ್ಮ ಮೈತ್ರಿ ಗಟ್ಟಿಯಾಗಿದೆ ಅಂತ ನಗ್ನಗ್ತಾ ಪೋಸ್ ಕೊಡ್ತಿದ್ದಾರೆ. ಆದ್ರೆ ಒಳಗೊಳಗೆ ಮಾತ್ರ ಬಿರುಕು ಮೂಡಿರೋದಂತೂ ಸುಳ್ಳಲ್ಲ ಅನ್ನೋದು ಸದ್ಯದ ಟ್ರೆಂಡಿಂಗ್ ಗಾಸಿಪ್. ಹಾಗಾದ್ರೆ ನಿಮ್ಗೆ ಅನ್ಸುತ್ತೆ ಫ್ರೆಂಡ್ಸ್, ನಿಜವಾಗ್ಲೂ JDS ಶಾಸಕರು ಕ್ರಾಸ್ ವೋಟಿಂಗ್ ಮಾಡಿದ್ದಾರಾ, ಅಥವಾ ಬಿಜೆಪಿ ತನಗಾದ ಮುಖಭಂಗ ಮುಚ್ಚಿಕೊಳ್ಳೋದಕ್ಕೆ JDS ಕಡೆ ಬೆರಳು ತೋರಿಸ್ತಿದ್ಯಾ? ನಿಮ್ಮ ಅಭಿಪ್ರಾಯನ ಕಮೆಂಟ್ ಬಾಕ್ಸ್ ನಲ್ಲಿ ಶೇರ್ ಮಾಡಿ. ಹಾಗೇನೆ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಟೇಕ್ ಕೇರ್, ಬೈ ಬೈ.